ಮದಕರಿ ನಾಯಕರದೇನೋ ಒಂದು ಬರಿತಾ ಇದ್ದೀನಿ ಸರ್ ಈಗ. ಅದೇನು ಸರ್ ಅದೇ ಈಗ ಏನಾಗಿದೆ, ಚಿತ್ರದುರ್ಗದ ಇತಿಹಾಸ ಅಂತ ಬಂದಾಗ, ಅದು ಕರ್ನಾಟಕದ ಇತಿಹಾಸ ಅಂತ ಬಂದಾಗ, ಚಿತ್ರದುರ್ಗ ಅಂತಂದರೆ ಮರಿ ಮದಕರಿ ನಾಯಕ ಮತ್ತು ಒನಕೆ ಓಬವ್ವ ಎರಡೇ ಹೆಸರು ನಮ್ಗೆ ಗೊತ್ತಿರೋದು. ಆದರೆ 600 ವರ್ಷಗಳ ದುರ್ಗದ ಇತಿಹಾಸದಲ್ಲಿ ಇವ್ರ ಕೊನೆ 20 ವರ್ಷ ಮಾತ್ರ ಇವ್ರುಗಳು. ಇನ್ನು 500 ವರ್ಷದ ಇತಿಹಾಸವನ್ನು ನಾವು ಕಡೆಗಣಿಸ್ಬಿಟ್ಟಿದ್ದೀವಿ. 7 ಸುತ್ತಿನ ಕೋಟೆ ಅಂತ ಅಂಥ ಬೃಹತ್ತಾದ ಅಂಥ ಒಂದು ಕೋಟೆ ಇನ್ನೆಲ್ಲೂ ಭಾರತದಲ್ಲಿಲ್ಲ. ಯಾಕೆಂತಂದರೆ ಕೊನೆ ಯುದ್ಧಕ್ಕೆ ಹೈದರ್ ಹೋದಾಗ ಹೈದರ್ ಅವನ ಫ್ರೆಂಚ್ ಕಮಾಂಡರ್ ಲಾಲಿ ಅನ್ನೋನನ್ನು ಕರ್ಕೊಂಡು ಹೋಗ್ತಾನೆ. ಯಾಕೆಂದರೆ ಫ್ರೆಂಚ್ ಜೊತೆ ಮೈಸೂರು ಕೊಲ್ಯಾಬ್ರೇಷನ್ ಇರುತ್ತೆ. ಅವನು ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತನ್ನ ಫಿರಂಗಿಯಿಂದ ಗುಂಡುಗಳನ್ನು ಹಾರಿಸ್ತಾನೆ. ಒಂದು ಕಲ್ಲು ಸಹ ಅದ್ರಲ್ಲಿ ಅಲ್ಲಾಡ್ಸಕ್ಕ. ಬೇಸತ್ತು ಹೋದ ಹೈದರು ತನ್ನ ವಕೀಲನೊಬ್ಬನ್ನ ಮಾತುಕತೆ ಕಳಿಸ್ತಾನೆ. ದುರ್ಗದ ಮದಕರಿ ನಾಯಕರ ಜೊತೆ ಹೋಗಪ್ಪ ಮಾತುಕತೆ ಮಾಡ್ಕೊಂಬ, ಬರ್ತಾ ನೋಡ್ಕೊಂಬ ದುರ್ಗದೊಳಗಡೆ ಏನು ವ್ಯವಸ್ಥೆ ಮಾಡ್ಕೊಂಡವ್ರು ಇವರು, ನಮ್ಮನ್ನು ಎಷ್ಟು ದಿನ ತಡಿಬೋದು ಇವರು, ನೋಡ್ಕೊಂಬ ಅಂತ ಕಳಿಸ್ತಾನೆ. ಆ ವಕೀಲ ಹೋಗ್ಬಿಟ್ಟು ಬಂದು ಹೇಳ್ತಾನೆ ಹಿಂದಿಲಿ, 12 ಸಾಲ್ ತು ಕುಚ್ ನೈ ಕರ್ ಪಾವೋಗೆ. 12 ವರ್ಷಗಳಿಗಾಗುವಷ್ಟು ನೀರು, ನೆರಳು, ಆಹಾರ ಸಮೃದ್ಧವಾಗಿ ಒಳಗಡೆ ಇದೆ. ನೀನು ಸ್ಟ್ರೇಟ್ ಫಾರ್ವರ್ಡ್ ಇದ್ದುದಲ್ಲಿ ಇನ್ನು ಜನ್ಮಕ್ಕೆ ನೀವು ನನಗೆ ಗೆಲ್ಲಕ್ಕಾಗಲ್ಲ ಅಂತ. ಆಗ ಅವನು ತನ್ನ ರಾಜಕೀಯ ತಂತ್ರಗಾರಿಕೆಯನ್ನು ಉಪಯೋಗಿಸಿ, ಒಡೆದಾಳೋ ನೀತಿಯನ್ನು ಅಲ್ಲಿ ಪ್ರಯೋಗಿಸಿ ದುರ್ಗದವ್ರನ್ನೆಲ್ಲ ಖರೀದಿ ಮಾಡಿ ಯುದ್ಧ ಗೆಲ್ತಾನೆ. ಒಳಗಡೆ ಇವ್ರನ್ನೆಲ್ಲ ಹಾಗೆ ತಾನೇ ಇಡೀ ಭಾರತದ ಸಂಸ್ಥಾನ ಎಲ್ಲ ಸೋತಿರೋದು ನಾವು ಒಳಜಗಳಗಳಿಂದಲೇ ನಾವು ಸೋತಿದ್ದೇವೆ ಹೊರತು ಅವ್ರು ಇಂಡಿಪೆಂಡೆಂಟಾಗಿ ಒಬ್ಬೊಬ್ಬರು ಅತ್ಯಂತ ಶೌರ್ಯವಂತರೆ. ಆದರೆ ಅವ್ನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಾಗಲ್ಲ. ಹಾಗಾಗಿ ಆ ಯುದ್ಧಗಳ ಅಷ್ಟು ರೋಮಾಂಚಕಾರಿಯಾದಂಥ ಇತಿಹಾಸ. ಆದರೆ ಇವನಿಗಿಂತಲೂ ಅತ್ಯಂತ ಪರಾಕ್ರಮಶಾಲಿಗಳಾದಂಥವ್ರು ದುರ್ಗದ ಸ್ಥಾಪಕ ಮತ್ತಿತಿಮ್ಮಣ್ಣ ನಾಯಕ ಒಂದು ರಣಮಂಡಲ ಬತೇರಿ ಅಂತ ಒಂದು ಬೆಟ್ಟ ಇದೆ. ಕೆಳಗಡೆ ಒಂದು ಕೆರೆ ಇದೆ. ಬೆಟ್ಟದ ಮೇಲಿಂದ ಅವನು ವಿಜಯನಗರದ ಅರಸನ ಒಂದು ಪಟ್ಟದ ಕುದುರೆಯನ್ನು ಹಾರಿಸುವಂಥ ಟೈಮ್ನಲ್ಲಿ ಕೈನ ಕಳ್ಕೊಂಬಿಟ್ಟಿರ್ತಾನೆ. ಕೈ ಕಟ್ಟಾಗೋಗಿರುತ್ತೆ. ಒಂದು ಬಿಲ್ಲಿನಿಂದ, ಕಾಲಿನಿಂದ ಮತ್ತು ಈ ಕೈಯ ಸಹಾಯ ಇಲ್ಲದೆ ಒಂದೇ ಕೈನಿಂದ ಬಿಲ್ಲನ್ನು ನೆಲಕ್ಕೆ ಹೋಗೋದು, ಇನ್ನೊಂದು ಕೈಯಲ್ಲಿ ಬೆಟ್ಟದ ಮೇಲಿಂದ ಒಂದೇ ಬಾಣ ಕೆಳಗಡೆ ನೀರು ಕುಡಿತಿದ್ದಂಥ ಪಟ್ಟದ ಆನೆಯನ್ನು ಕೊಲ್ತಾನೆ. ಎಂಥ ಅದ್ಭುತವಾದ ರೋಮಾಂಚಕಾರಿ ಕಥನ ಅಂದರೆ ನೀವು ಅಲ್ಲಿ ಹೋಗಿ ನೋಡಿಬಿಟ್ರೆ ನಿಮ್ಮ ಮೈ ನವಿರು ಹೇಳ್ಬಿಡ್ತಾರೆ, ರೋಮಾಂಚನ ಆಗ್ಬಿಡ್ತೀರ ನೀವು. ಇಂಥ ಅದ್ಭುತವಾದಂಥ ಸಾಹಸಗಳನ್ನು ಮಾಡಿದಂಥ ದುರ್ಗದ ಪಾಳ್ಯಗಾರರು ಇತಿಹಾಸದಲ್ಲಿ ಸೇರೋಗಿದ್ದಾರೆ. ಅವರೆಲ್ಲ ಮರ್ತ್ಬಿಟ್ಟಿದ್ದೀವಿ ನಾವು. ದುರ್ಗ ಅಂದರೆ ಮದಕರಿ ನಾಯಕರು, ಸುಳ್ಳಲ್ಲ, ಮದಕರಿ ನಾಯಕರು ಅತ್ಯಂತ ವೀರರು. ಆದರೆ ಅವರ ಫೋರ್ ಫಾದರ್ಸು ಅವರಷ್ಟೇ ವೀರರಾಗಿದ್ದರು. 13 ಜನ 14 ಜನ ಪಾಳ್ಯಗಾರಿದ್ದಾರೆ. ಅದು ಎಲ್ಲರೂ ಒಬ್ಬರಿಗಿಂತೊಬ್ಬರು ಅಸಾಧ್ಯವಾದಂಥ ಶೌರ್ಯವಂತರು. ಅವರೆಲ್ಲರೂ ಹೇಳ್ಬೇಕಾದ ನಮ್ಮ ಕರ್ತವ್ಯ ಎಲ್ರಿಗೂ ಗೊತ್ತಾಗಲಿ ಅಂತ ಅದನ್ನು ಬರಿತಾ ಇದ್ದೀನಿ. ಅದನ್ನು ಪುಸ್ತಕ ಬರಿತೀನಿ ಸರ್. ಈಗ ಆಲ್ರೆಡಿ ಒಂದು ಅರ್ಧ ಬರೆದಿದ್ದೀನಿ. ದುರ್ಗಾಸ್ತಮಾನದಲ್ಲಿರುವಂಥದ್ದು ಕೊನೆ ಭಾಗದ್ದು. ದುರ್ಗಾಸ್ತಮಾನದಲ್ಲಿ ಅದು ರಕ್ತರಾಕ್ತಿರಿ, ಕಂಬೈನ ಕೊಯ್ಲು ಮತ್ತು ದುರ್ಗಾಸ್ತಮಾನ ಅದೆಲ್ಲ ಕೊನೆ ಭಾಗದ್ದು. ತರಾಸು ಅವರು ಈ ಮೇಲ್ಭಾಗದವ್ರನ್ನ ಯಾಕೋ ಮುಟ್ಟಲಿಲ್ಲ. ಮತ್ತಿತಿಮ್ಮಣ್ಣ ನಾಯಕರು, ಕಸ್ತೂರಿ ರಂಗಪ್ಪ ನಾಯಕರು ಅವ್ರನ್ನೆಲ್ಲ ಯಾಕೋ ಅವ್ರು ಮುಟ್ಟಲಿಲ್ಲ. ಬಹುಶಃ ಇದು ಕೊನೆ ಭಾಗ ಸ್ವಲ್ಪ ಡ್ರಮ್ಯಾಟಿಕ್ಕಾಗಿ ತುಂಬ ರೋಚಕವಾಗಿದೆ. ಒಂಥರ ಹೇಗೆ ಅವರು ದ್ರೋಹ ಮಾಡಿದ್ರು, ಹೇಗೆ ಮೋಸಕ್ಕೊಳಗಾದರು ಮದಕರಿ ನಾಯಕರು, ಇವೆಲ್ಲ ಹಾಗಾಗಿ ಅದನ್ನು ಅವ್ರು ಬರೆದಿದ್ದಾರೆ. ಬಟ್ ಇದು ಮಾತ್ರ ಭಾಳ ಅದ್ಭುತವಾದಂಥ ಕಥಾನಕ. ಅದು ಮತ್ತು ನೋಡಲೇಬೇಕಾದಂಥ ಊರು ಚಿತ್ರದುರ್ಗ. ಯಾಕೆಂದರೆ ಇದು 600 ವರ್ಷ ಅಲ್ಲ. ಚಿತ್ರದುರ್ಗಕ್ಕೆ ನಾಯಕರಿಂದ ವಿಜಯನಗರದ ಅರಸರು, ಅವರಿಂದರೆ ಹೊಯ್ಸಳರು, ಅವರಿಂದರೆ ರಾಷ್ಟ್ರಕೂಟರು, ಶಾತವಾಹನರು ಎಲ್ಲರೂ ಬಂದು ಹೋಗಿದ್ದಾರೆ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ಡು, ಆದಿಮಾನವರು, ಶಿಲಾಯುಗದ ಮಾನವರು, ಅಲ್ಲಿ ಬಂಡೆಗಲ್ಲಿನ ಮೇಲೆ ಹುಲಿಗಳನ್ನು ಕೆತ್ತಿರತಕ್ಕಂಥ ಚಿತ್ರ ಎಲ್ಲವೂ ಆ ಚಿತ್ರದುರ್ಗ ಇತಿಹಾಸದಲ್ಲಿದೆ. ಪ್ರತಿಯೊಂದು ಕಲ್ಲು ಬಂಡೆನೂ ಅಲ್ಲಿಗೊಂದು ಇತಿಹಾಸ ಹೇಳುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಈ ವಾರದ ನೀವು ವಿಡಿಯೋ ನೋಡಿರ್ಬೋದು. ಪ್ರಪ್ರಥಮ ಮಾನವ ನಿರ್ಮಿತ ಕೆರೆ ಚಿತ್ರದುರ್ಗದಲ್ಲೇ ಇರೋದು. ಮಯೂರ ಕಟ್ಟಿಸಿರೋಂಥ ಕೆರೆ ಇವತ್ತಿಗೂ ಇದೆ ಚಂದ್ರವಳ್ಳಿಯಲ್ಲಿ. ಅದ್ಭುತವಾಗಿದೆ ಸರ್, ಭಾಳ ಅದ್ಭುತವಾದಂಥ ಕೆರೆ. ಆ ಚಂದ್ರವಳ್ಳಿಯ ಆ ಧವಳಪ್ಪನ ಗುಡ್ಡ ಅಂತ ಅದ್ರ ಹೆಸರು. ಆ ಗುಡ್ಡದಲ್ಲಿ ಅವನು ಆ ಸೈನ್ಯನ ಒಂದು ಮಾಡಿಕೊಂಡು ಪಲ್ಲವರ ಮೇಲೆ ಇದ್ದಕ್ಕೆ ಹೋಗ್ತಾನೆ. ಮಯೂರ ಪಿಕ್ಚರ್ ನೀವೆಲ್ಲ ನೋಡಿರ್ಬೋದು. ಸೊ ಆ ಸೀನು ಅದು ನಿಜವಾಗಿ ನಡೆದಂಥ ಜಾಗ ಅದು. ಅದನ್ನೇ ನಾನು ವೀಡಿಯೋದಲ್ಲಿ ಕೇಳಿದ್ದೀನಿ. ಎಲ್ಲ ಬಿಟ್ಟು ಕರ್ನಾಟಕದಲ್ಲಿ ಯಾಕೆ ದುರ್ಗಕ್ಕೆ ಹೋಗಿ ಅವ್ನು ಸೈನ್ಯ ಕಟ್ಟಿದ ಅಂದರೆ, ದುರ್ಗದವರು ಅಂದರೆ ಅಷ್ಟು ಎದೆಗಾರಿಕೆ ಇರುವಂಥವ್ರು. ಹೈದರು ದುರ್ಗದ ಮೇಲೆ ಯುದ್ಧ ಮಾಡೋಕ್ಕೂ ಅದೇ ಕಾರಣ. ಅಲ್ಲಿದ್ದಂಥ ಬೇಡರ ಸೈನ್ಯ 12,000 ಬೇಡರ ಸೈನ್ಯ ಅವ್ನು ತಗೋಬೇಕಾಗಿರುತ್ತಷ್ಟೇ. ಯಾಕೆಂದರೆ ಆ ಸೈನ್ಯವನ್ನು ತಗೊಂಬಿಟ್ರೆ ಇವನು ಎದುರಿಸೋರು ಇನ್ಯಾರೂ ಇರೋದಿಲ್ಲ ಅನ್ನೋ ಒಂದು ಆಸೆಗೆ ದುರ್ಗದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅಂಥ ಶೌರ್ಯವಂತರಾದಂಥವ್ರು ದುರ್ಗದವರು.